ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಿನ್ನೆಲೆ ಕರ್ಮ ಅನ್ನೋದು ಯಾರನ್ನೂ ಕೂಡ ಬಿಡೋದಿಲ್ಲ. ನಟ ದರ್ಶನ್ಗೆ ಮಾತಲ್ಲೇ ಉಮಾಪತಿ ತಿರುಗೇಟು ಕೊಟ್ಟಿದ್ದಾರೆ. ಕರ್ಮ ಅನ್ನೋದು ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ನಿಮಗೆ ಗೊತ್ತಿದೆ. ಉಮಾಪತಿ ಮತ್ತು ದರ್ಶನ್ ನಡುವಿನ ಜಟಾಪಟಿಗಳು ಯಾವ್ಯಾವ ಹಂತದಲ್ಲಿ ಆಗಿತ್ತು, ಏನೇನಾಗಿತ್ತು, ಯಾವ್ಯಾವ ಪದಗಳನ್ನ ದರ್ಶನ್ ಬಳಸಿದ್ರು. ಅದಾದ್ಮೇಲೆ ಉಮಾಪತಿ ಅದಕ್ಕೆ ಕೊಟ್ಟಂತ ಉತ್ತರ. ಅದಾದ್ಮೇಲೆ ಈಗ ಈ ಕೇಸ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡಿಸುವಂತ ಸಂದರ್ಭದಲ್ಲಿ ಟಿವಿ9 ಜೊತೆ ಮಾತನಾಡಿದ್ರು ಉಮಾಪತಿ. ಕರ್ಮ ಅನ್ನೋದು ಯಾರನ್ನೂ ಕೂಡ ಬಿಡೋದಿಲ್ಲ. ಇವತ್ತು ಮೆರಿಬಹುದು, ಆದ್ರೆ ನಾಳೆ ಅದರದೇ ಆದಂತ ಒಂದು ದಾರಿ ಇರುತ್ತೆ, ಅನುಭವಿಸಬೇಕಾಗುತ್ತೆ ಅನ್ನೋ ರೀತಿಯಾಗಿ ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ಅಂದ್ರೆ ಕರ್ಮ ಯಾರನ್ನೂ ಬಿಡೋದಿಲ್ಲ ಅಂತ. ಸೊ ದರ್ಶನ್ರ ರಾಬರ್ಟ್ ಸಿನಿಮಾದ ನಿರ್ಮಾಪಕರಾದಂಥ ಉಮಾಪತಿ ಬಹಳ ಕ್ಲೋಸ್ ಸರ್ಕಲ್ನಲ್ಲಿ ಉಮಾಪತಿ ಅವರು ಕೂಡ ಇದ್ರು ರಾಬರ್ಟ್ ಸಂದರ್ಭದಲ್ಲಿ. ಸೊ ಅದಾದ್ಮೇಲೆ ಬೇರೆ ಬೇರೆ ಕಾರಣಗಳಿಗೆ ಇಬ್ಬರ ನಡುವೆ ಒಂದಷ್ಟು ಡಿಫರೆನ್ಸಸ್ ಬಂತು, ವೈಮನಸ್ಸಾಯಿತು. ಓಪನ್ ಆದಂಥ ವೇದಿಕೆಯಲ್ಲೇ ಒಂದು ತಗಡೆ ಅನ್ನೋ ಪದವನ್ನು ಕೂಡ ಬಳಸಿದ್ರು ದರ್ಶನ್. ಅದಾದ್ಮೇಲೆ ಈಗ ಉಮಾಪತಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ತಪ್ಕೊಂಡ್ಬಿಟ್ರು ಸರ್. ಇವತ್ತಿಗೂ ನಾನು ಅದನ್ನ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಸರ್. ನಾವ್ ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ, ನಾವು ಅವ್ರನ್ನ ನೋಡಿ ನಾವು ನಕ್ಕದಾಗ ನಮ್ಮನ್ನ ನೋಡಿ ನಗೋರು ಬೇಕಾದಷ್ಟು ಜನ ಇರ್ತಾರೆ. ಇಲ್ಲಿ ಸಮಯ ಸಂದರ್ಭಗಳು ಬಂದಾಗ ಆ ದೇವ್ರಿಗೆ ಗೊತ್ತಿದೆ, ಅವ್ರ ಜೊತೆಲಿರೋರ್ಗೆ ಗೊತ್ತಿದೆ ಎಂತೆಂಥ ಸಂದರ್ಭದಲ್ಲಿ ನಾನು ಹೆಂಗೆ ಪರಿಸ್ಥಿತಿಗಳ ಹ್ಯಾಂಡಲ್ ಮಾಡಿದ್ದೀನಿ. ಇದಕ್ಕಿಂತ ಇನ್ನೂ ಕೋಪದಲ್ಲಿ ಇದ್ದಾಗ್ಲೂ ನಾನು ಅವ್ರನ್ನ ತಾಳ್ಮೆ ಮಾಡಿಸಿದ್ದೀನಿ. ಬೇಡ ಸರ್, ನಮ್ಗೆ ಅವಶ್ಯಕತೆ ಇಲ್ಲ ಇದು. ಯಾಕೆ ಕಂಡು ನಾಯಿಗಳಿಗೆಲ್ಲ ನಾವು ರಿಯಾಕ್ಟ್ ಮಾಡ್ಕೊಂಡವ್ರೆ ನಮ್ಮ ಉದ್ದೇಶ ಏನು ಸರ್? ಗುರಿ ಮುಟ್ಟೋದು ಬಿಟ್ಟು ಹಾಕಿ ಯಾಕೆ ತಲೆ ಕೆಡಿಸ್ಕೋತೀರ? ಎಂತೆಂಥದ್ದು ಸಂದರ್ಭದಲ್ಲಿ ಮಾಧ್ಯಮದವ್ರಿಗೂ ಕೆಲವೊಂದಷ್ಟು ಗೊತ್ತಿದೆ. ಮಾಧ್ಯಮದವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ನ್ಯೂಸ್ಗಳನ್ನ ನಾನು ಆಕ್ಚುಲಿ ಬೇಡ ಬ್ರದರ್ ನಾನು ಬಂಡವಾಳ ಹಾಕಿದ್ದೀನಿ, ನನ್ನ ಸಿನಿಮಾಗಳು ಹಾಳಾಗೋಗ್ತದೆ ಅಂತೇಳಿ ಎಷ್ಟೋ ಸಲ ನೀವು ಮಾಧ್ಯಮದವರು ನನ್ನ ಕೈ ಹಿಡಿದು ನನಗೆ ಕಾಪಾಡಿದ್ದೀರಿ. ಕರ್ಮ